ಮೈಸೂರಿನ ದಸರಾದಲ್ಲಿ ಕರಾವಳಿಯ ಅತ್ಯಂತ ಸಾಂಸ್ಕೃತಿಕ ಕ್ರೀಡೆ ಕಂಬಳವನ್ನು ನಡೆಸಬೇಕು ಬೇಡವೋ ಅನ್ನೋದ್ರ ಕುರಿತಂತೆ ಸರ್ಕಾರದ ಮಟ್ಟದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗಳು ಅಪಸ್ವರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ. ಯಾವುದೇ ಸಾಂಸ್ಕೃತಿಕ ಉತ್ಸವಗಳು ಆಚರಣೆಗಳು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳೇನಿಲ್ಲ. ಆದ್ರೆ ಆ ರೀತಿಯ ಸಾಂಸ್ಕೃತಿಕ ಉತ್ಸವಕ್ಕೆ ಆಚರಣೆಗಳಿಗೆ ಅದರದೇ ಆದಂತಹ ಒಂದು ವೈಶಿಷ್ಟ್ಯತೆ ಇದೆ. ಕರಾವಳಿಯ ಕಂಬಳಕ್ಕೆ ಒಂದು ಸುದೀರ್ಘವಾದಂತಹ ಇತಿಹಾಸ ಇದೆ, ಸಾಂಸ್ಕೃತಿಕವಾದಂತಹ ಸೊಗಡಿದೆ, ಧಾರ್ಮಿಕತೆಯ ಸ್ಪರ್ಶ ಇದೆ, ರೈತರ ಜೀವನಾಡಿನಲ್ಲಿ ಅದರ ಬಗ್ಗೆ ಭಾವನೆಗಳಿದೆ. ಇಂಥ ಕಂಬಳವನ್ನ ಬೇರೆ ಕಡೆಗೆ ತೆಗೆದುಕೊಂಡು ಹೋಗ್ಬೇಕು ಅಂತಂದಾಗ ಆ ಭಾಗದ ಜನರು ಕೂಡ ಅದನ್ನ ಸಹರ್ಷದಿಂದ ಸ್ವೀಕರಿಸಿದಾಗ ಮತ್ತು ಎಲ್ಲರ ಒಪ್ಪಿಗೆಯನ್ನ ತೆಗೆದುಕೊಂಡು ಸ್ವೀಕರಿಸಿದಾಗ ವಿವಾದಗಳಿಲ್ಲದಾಗ ನಡೆದಾಗ ಅದಕ್ಕೆ ಕಂಬಳಕ್ಕೆ ಒಂದು ಗೌರವ ಬರ್ತದೆ. ಇವತ್ತು ಆಗ್ತಾ ಇರುವಂತಹ ವಿವಾದಗಳನ್ನ ನಾನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಸರ್ಕಾರ ಎಡವಿದೆಯಾ ಅಥವಾ ದಸರಾದ ಸಮಿತಿ ಏಕಪಕ್ಷೀಯವಾಗಿ ತೀರ್ಮಾನವನ್ನ ತೆಗೆದುಕೊಳ್ತಾ ಇದೆಯಾ ಅನ್ನುವಂತ ಅನುಮಾನಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ನಾನು ಕೂಡ ಕಂಬಳವನ್ನ ನಡೆಸುವಂತ ಒಬ್ಬ ಆಯೋಜನಾ ಸಮಿತಿ ಅಧ್ಯಕ್ಷ. ಇಲ್ಲಿಯ ತನಕ ಸರ್ಕಾರ ಆಗಲಿ ಅಥವಾ ದಸರಾ ಸಮಿತಿ ಆಗಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಯಾವುದೇ ಆಯೋಜಕರ ಜೊತೆಗೆ ಇದನ್ನ ಚರ್ಚೆ ಮಾಡಲಿಲ್ಲ. ಬಹಳ ಪ್ರಮುಖವಾಗಿ ಕೋಣದ ಮಾಲೀಕರ ಜೊತೆಗೆ ಚರ್ಚೆಯನ್ನ ಮಾಡಲಿಲ್ಲ. ಕಂಬಳವನ್ನ ಪ್ರೋತ್ಸಾಹಿಸುವಂತ ಅಭಿಮಾನಿಗಳ ಜೊತೆಗೆ ಇಲ್ಲಿಯ ತನಕವೂ ಕೂಡ ಚರ್ಚೆ ಆಗಲಿಲ್ಲ. ಎಲ್ಲ ಒಂದು ಕಡೆ ಕಂಬಳಕ್ಕೆ ಸಂಬಂಧಪಡದಲೇ ಇರುವಂತ ವ್ಯಕ್ತಿಗಳ ಜೊತೆಗೆ ಚರ್ಚೆಯನ್ನ ಮಾಡಿ ನಾನು ಕಂಬಳವನ್ನ ನಡೆಸ್ತೀನಿ ಅಂತಂದ್ರೆ ಇದು ಯಶಸ್ವಿ ಕಾಣೋದ್ರಲ್ಲಿ ಎಲ್ಲ ಒಂದು ಕಡೆ ಹಿಂದೇಟಾಗ್ತಂತ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣ ವಿಶೇಷವಾಗಿ ಕೋಣದ ಮಾಲೀಕರ ಜೊತೆಗೆ ಚರ್ಚೆಯನ್ನು ಮಾಡಬೇಕಾಗಿರುವಂತದ್ದು ಬಹಳ ಅಗತ್ಯ. ಯಾಕೆಂತ ಕೇಳಿದ್ರೆ ಬೆಂಗಳೂರಿನಲ್ಲಿ ಈ ಹಿಂದೆ ಕಂಬಳಗಳ ನಡೆದಾಗ ಕೋಣದ ಮಾಲೀಕರ ಜೊತೆಗೆ ಎರಡು ರೀತಿಯಾದಂತಹ ಅಭಿಪ್ರಾಯಗಳಿತ್ತು. ಕೆಲವರಿಗೆ ಒಳ್ಳೆಯ ಅನುಭವ ಆಗಿದ್ರೆ ಕೆಲವರಿಗೆ ಕೈ ಅನುಭವಗಳಾಗಿದೆ. ಕೋಣವನ್ನ 250-500 ಕಿಲೋಮೀಟರ್ಗಳ ಕಾಲ ಅದನ್ನ ಲಾರಿನಲ್ಲಿ ಪ್ರಯಾಣ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಚರ್ಚೆಗಳು ಕೂಡ ಕೋಣದ ಮಾಲೀಕರ ನಡುವೆ ಇದ್ದೇ ಇದೆ. ಆ ಹಿನ್ನೆಲೆಯಲ್ಲಿ ಕೋಣದ ಮಾಲೀಕರ ಅಭಿಪ್ರಾಯವನ್ನು ತೆಗೆದುಕೊಂಡು ಆಯೋಜಕರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ನಂತರ ದಸರಾದಲ್ಲಿ ಕಂಬಳ ನಡಿಬೇಕೋ ಬೇಡ ಅನ್ನುವಂತ ಚರ್ಚೆಗಳು ನಡಿಬೇಕಾಗಿರುವಂತದ್ದು ಇವತ್ತಿನ ಅಗತ್ಯತೆ. ಎರಡನೇದು ನನಗೆ ಬಹಳ ಆಶ್ಚರ್ಯ ಆಗೋದೇನು ಅಂತ ಕೇಳಿದ್ರೆ, ಇವತ್ತಲ್ಲ ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಕಂಬಳಕ್ಕೆ ದೊಡ್ಡ ಪ್ರಮಾಣದಲ್ಲಿ ಆಶ್ರಯವನ್ನ ಕೊಡಿ, ಕಂಬಳಕ್ಕೆ ಸರ್ಕಾರದ ಅನುದಾನಗಳನ್ನ ಕೊಡಿ ಅಂತ ನಾವು ಕೇಳ್ತಾನೆ ಇದ್ವಿ. ಬಿಜೆಪಿ ಸರ್ಕಾರ ಇದ್ದಾಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಡೆಯುವಂತ 20ಕ್ಕೂ ಹೆಚ್ಚು ಕಂಬಳಗಳಿಗೆ ತಲಾ 5 ಲಕ್ಷ ರೂಪಾಯಿ ಅನುದಾನವನ್ನ ಕಂಬಳ ನಡೆಸಲಿಕ್ಕೆ ಸರ್ಕಾರ ಕೊಟ್ಟಿತ್ತು. ಈ ಸರ್ಕಾರದಲ್ಲಿ ಅದನ್ನ 5 ಲಕ್ಷದಿಂದ 10 ಲಕ್ಷ ರೂಪಾಯಿಗೆ ಏರಿಸಿ ಅಥವಾ 5 ಲಕ್ಷ ಆದ್ರೂ ಕೊಡಿ ಅಂತ ನಾವು ಪದೇ ಪದೇ ವಿಧಾನಸಭೆಯಲ್ಲೂ ಕೂಡ ಒತ್ತಾಯ ಮಾಡಿದ್ವಿ. ಕಳೆದ 3 ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಡೆಯುವಂತ ಕಂಬಳಗಳಿಗೆ ಅನುದಾನವನ್ನ ಸರ್ಕಾರ ಕೊಡ್ಲಿಲ್ಲ. ಕಳೆದ ವರ್ಷ 2.5 ಲಕ್ಷ ರೂಪಾಯಿ ಅನುದಾನವನ್ನ ಒಂದೊಂದು ಕಂಬಳಗಳಿಗೆ ಕೊಟ್ಟಿತ್ತು. ಒಂದು ಕಂಬಳವನ್ನ ನಡೆಸಲಿಕ್ಕೆ ಎಷ್ಟು ಖರ್ಚಿದೆ ಅನ್ನುವಂಥದ್ದು ಸ್ಥಳೀಯವಾಗಿ ಗೊತ್ತಿದೆ. ಇವತ್ತು ದಸರಾದಂತ ಒಂದು ಕಂಬಳಕ್ಕೆ 8 ಕೋಟಿ ರೂಪಾಯಿಯನ್ನ ಖರ್ಚು ಮಾಡುವಂತ ಸರ್ಕಾರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ 20ಕ್ಕೂ ಹೆಚ್ಚು ಕಂಬಳಗಳಿಗೆ ತಲಾ 25 ಲಕ್ಷ ರೂಪಾಯಿನ ಕೊಡಿ. ನೀವು ಅದನ್ನು ಕೊಡದಲ್ಲ ಯಾವುದೋ ಒಂದು ಕಂಬಳಕ್ಕೆ 8 ಕೋಟಿ ರೂಪಾಯಿನ ಕೊಡ್ತೀರಿ ಅಂತಂದ್ರೆ ಇದು ಕಂಬಳವನ್ನ ಪ್ರೋತ್ಸಾಹಿಸಿದಂತ ಆಗಲ್ಲ ಮತ್ತು ಕರಾವಳಿಯ ಕ್ರೀಡೆಯನ್ನ ಬೆಂಬಲಿಸಿದಂತ ಆಗಲ್ಲ. ಹಾಗಾಗಿ ಕರಾವಳಿಯ ಕ್ರೀಡೆ ಕರಾವಳಿಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ನಡಿಬೇಕು ಮತ್ತು ವೈಭವದಿಂದ ನಡಿಬೇಕು ಅಂತಾದ್ರೆ ಸರ್ಕಾರ 25 ಲಕ್ಷ ರೂಪಾಯಿ ಅನುದಾನವನ್ನ ಎಲ್ಲ ಕಂಬಳಗಳಿಗೆ ಮೊದಲು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಕಂಬಳಗಳಿಗೆ ಕೊಡಿ. ನಂತರ ನೀವು 8 ಕೋಟಿ ರೂಪಾಯಿನ ಅಲ್ಲಿ ಖರ್ಚು ಮಾಡಿ. ಅಲ್ಲಿ ಒಂದು ಕಂಬಳಕ್ಕೆ 8 ಕೋಟಿ ರೂಪಾಯಿ ಕೊಡ್ತೀರಿ, ಇಲ್ಲಿ ಒಂದೊಂದು ಕಂಬಳಕ್ಕೆ 2.5 ಲಕ್ಷ ರೂಪಾಯಿ ಕೊಡ್ತೀರಿ ಅಂತಂದ್ರೆ ನಿಮ್ಮ ಆದ್ಯತೆ ಯಾವ ಸಂಸ್ಕೃತಿಯನ್ನ ಬೆಂಬಲಿಸಬೇಕು ಅಂತ. ಹಾಗಾಗಿ ಇದು ಯಾವುದೋ ಒಂದು ಪ್ರಚಾರದ ಗೀಳಾಗದಲೆ ಸಾಂಸ್ಕೃತಿಕ ಸಂಗತಿಗಳು ವಿನಿಮಯ ಆಗ್ಬೇಕು ಅಂತಂದಾಗ ವಿವಾದಗಳು ಆಗ್ಬಾರ್ದು. ಸಾಂಸ್ಕೃತಿಕ ಪ್ರದರ್ಶನಗಳ ಆಕರ್ಷಣೆಗೊಳಗಾಗಬೇಕು ಅಂತಂದಾಗ ಆ ಭಾಗದ ಜನರು ಕೂಡ ಇದನ್ನ ಸ್ವೀಕಾರ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನಾನು ಕಂಬಳದ ಮಾಲೀಕರ ಜೊತೆಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಚರ್ಚೆ ಮಾಡಿದಾಗ ಅವ್ರ ಹತ್ರ 2-3 ರೀತಿಯಾದ ಅಭಿಪ್ರಾಯಗಳಿದೆ. ದಯಮಾಡಿ ಆಯೋಜಕರು ತಕ್ಷಣ ಇದನ್ನ ಕಂಬಳದ ಆಯೋಜಕರ ಜೊತೆಗೆ ಮತ್ತು ಕೋಣದ ಮಾಲೀಕರ ಜೊತೆಗೆ ಚರ್ಚೆಯನ್ನ ಮಾಡುವಂಥದ್ದು ಬಹಳ ಅಗತ್ಯ ಮತ್ತು ಅನಿವಾರ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.